ನಮಸ್ತೆ ಎಲ್ಲರಿಗೂ. ಬನ್ನಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡೋಣ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಕಾಂಟ್ಯಾಕ್ಟ್ ಮಾಡ್ತಾರ ಇಲ್ವಾ, ಏನಾಗುತ್ತೆ ಅಂತ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ DM ಮಾಡಿ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ಮ ಲೈಫಿಗೆ ತುಂಬಾ ಒಂದು ಐರನ್ ಲೆಗ್ ಅನ್ನೋರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಲವ್ ಲೈಫ್ ತುಂಬಾ ಏರುಪೇರು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜಸ್ಟ್ ಫಿಸಿಕಲ್ ರಿಲೇಶನ್ಶಿಪ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರು ಅನ್ನುವಂಥದ್ದು ಕೂಡ ಇದೆ. ತುಂಬಾ ಮೈಂಡ್ ಗೇಮ್ ಅನ್ನೋದು ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಗಾಡಿ ಓಡಿಸ್ಬೇಕಾದ್ರೆ ಏನೋ ಒಂದು ಗಾಡಿ ಪ್ರಾಣಿ ಮೇಲೆ ಗಾಡಿ ಎಕ್ಸಿದ್ದೀರಾ, ಅದು ಕೂಡ ಸಮಸ್ಯೆ ಮಾಡ್ತಿದೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಾನು ರೀಡಿಂಗ್ ತಗೊಂಡಿದ್ದು, ಬಟ್ ಇಲ್ಲಿ ಏನೇನೋ ಬರ್ತಿದೆ ನಂಗೆ. ಈ ಸಿಂಹದ ಚರ್ಮ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಸೊ ಮುಂದೆಗಡೆ ಸ್ವಲ್ಪ ಹೇರ್ಲೆಸ್ ಆಗಿರುವಂತ ಒಬ್ಬ ವ್ಯಕ್ತಿ, ಒಂದು ಕಣ್ಣು ಅವ್ರದ್ದು ದೊಡ್ಡದಿದೆ, ಒಂದು ಕಣ್ಣು ಚಿಕ್ಕದಿದೆ, ಆ ಥರ ವ್ಯಕ್ತಿ ಕೂಡ ಕಾಣಿಸ್ತಾ ಇದ್ದಾರೆ. ಸೊ ತುಂಬಾ ಬಿಯರ್ಡ್ ಎಲ್ಲ ಇದೆ ಅವರಿಗೆ. ಸೊ ರೌಂಡ್ ಫೇಸ್ ಇದೆ, ಬಾಡಿ ಮಾತ್ರ ಥಿನ್ ಆಗಿ ಇದೆ, ಆ ಥರ ಕಾಣಿಸ್ತಿದ್ದಾರೆ. ಇನ್ನೊಬ್ರು ರೌಂಡ್ ಫೇಸು, ಕತ್ತು ಉದ್ದ ಇರುವಂಥವ್ರು ಕಾಣಿಸ್ತಾ ಇದ್ದಾರೆ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ತುಂಬಾ ಜನ ಇದ್ದಾರೆ ಅನ್ನುವಂಥದ್ದು. ಯಾರೋ ನಿಮ್ಗೆ ರೋಸ್ ಕೊಡ್ಬೇಕು ಅಂತ ಕೂಡ ಕಾಯ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಯಾರ್ದೋ ತಲೆಯಲ್ಲಿ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಇದೆ. ಆ ಥಾಟ್ಸ್ ಇಂದ ಅವರಿಗೆ ಒಂದು ಕಮಿಟ್ಮೆಂಟ್ ಕೊಡಕ್ ಆಗ್ತಾ ಇಲ್ವೇನೋ ಏನೋ ಗೊತ್ತಿಲ್ಲ. ಬಟ್ ಫ್ಯಾಮಿಲಿ ಇಂಪಾರ್ಟೆಂಟ್ ಇರೋದ್ರಿಂದ ಅವರು ಫ್ಯಾಮಿಲಿ ಕಡೆ ಗಮನನ ಕೊಡ್ತಿದ್ದಾರೆ. ಇಲ್ಲಿ ಸಿಚುವೇಶನ್ ಸಿಂಗಲ್ಸ್ ಇದ್ರೆ ಡೆಫಿನೆಟ್ಲಿ ರಿಯೂನಿಯನ್ ಆಗುತ್ತೆ. ಮ್ಯಾರೇಜು ಮತ್ತೆ ಗ್ಯಾರೇಜು ಎರಡೂ ಇದೆ. ಏನೋ ಒಂದು ಗ್ಯಾರೇಜ್ ಮಾಡ್ಕೊಂಡು ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತನೋ, ಮ್ಯಾರೇಜ್ ಮಾಡಿ ಗ್ಯಾರೇಜ್ ಮಾಡೋಣ ಅಂತನೋ ಯಾರು ಯೋಚನೆನ ಮಾಡ್ತಿದ್ದಾರೆ. ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ನೆಗೆಟಿವಿಟಿನ ಮಾಡಿಸಿ ನಿಮ್ಮ ಪರ್ಸನ್ನು ನೀವು ಹೇಳ್ದಂಗೆ ಕೇಳೋ ಹಾಗೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಭ್ರಮೆ, ಸುಳ್ಳುಗಳು ತುಂಬಾ ಇದೆ. ಈ ಸುಳ್ಳಿನಿಂದ ಹೊರಗೆ ಬಂದ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಅನ್ಯ ಧರ್ಮೀಯ ಕಾಮುಕರಿಂದ ಒಂದಷ್ಟು ಹೇಯ ಕೃತ್ಯಗಳು ನಡೀತಾ ಇದೆ. ಇದ್ರ ಬಗ್ಗೆ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಎಸ್, ನಿಮ್ಮ ಪರ್ಸನು ನಿಮ್ಮ ಬಗ್ಗೆ ಜಾಸ್ತಿ ಫಿಸಿಕಲ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಔಟಿಂಗ್ ಹೋಗಬೇಕು ಅನ್ನುವಂಥದ್ದು ಇದೆ. ಮತ್ತೆ ನೀವಿಬ್ರು ಪ್ರೈವೇಟ್ ಆಗಿ ಇದ್ದಾಗ ಅವರ ಒಂದು ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಬಟ್ ಇಲ್ಲಿದೆ ಅವರ ಪ್ರೈವೇಟ್ ವಿಚಾರಗಳು, ಪ್ರೈವೇಟ್ ಪಾರ್ಟ್ ಬಗ್ಗೆ ಏನೋ ಕಮೆಂಟ್ ಕೊಟ್ಟಿದ್ದೀರಾ, ಅದರಿಂದ ಅವರಿಗೆ ಬೇಜಾರಾಗಿ ಅವರು ಹೇಗೆ ಹೇಳೋದು ಇಲ್ಲಿ ರೀಡಿಂಗ್ನ, ಅದಕ್ಕೆ ನಾನು ಈ ಥರ ರೀಡಿಂಗ್ ಮಾಡಲ್ಲ. ಆ ಕಾರಣಕ್ಕೆ ಅವರು ನಿಮ್ಮಿಂದ ಸ್ಟಿಲ್ ಕೋಪ ಮಾಡ್ಕೊಂಡಿದ್ದಾರೆ. ಬಟ್ ನೀವು ಒಂದು ಅಮೇಝಿಂಗ್ ಎನರ್ಜಿಲಿ ಇರೋವಂಥವ್ರು, ಹಾಗಾಗಿ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಅವರು ಬರ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ 90% ಜನರಿಗೆ ಯಾರಿಗೂ ಪ್ರೀತಿ ಅನ್ನೋದು ಇಲ್ಲ, ಬರೀ ಲಸ್ಟ್ ಅಥವಾ ಕಾಮ ಅನ್ನೋದು ಇದೆ ಅಷ್ಟೇನೆ. ಸೊ ಹಾಗಾಗಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಇದನ್ನ ಕರಿಬಹುದು. ಬಟ್ ಇನ್ನ ಕೆಲವರಿಗೆ ಖಂಡಿತವಾಗ್ಲೂ ನಿಜವಾದ ಪ್ರೀತಿ ಇದೆ. ಅವರು ಬರುವಂಥ ಸಾಧ್ಯತೆ, ಕಾಂಟ್ಯಾಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಮ್ಯಾರೇಜ್ ಆಗಿರೋರು ಹನಿಮೂನ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಸೊ ಮಾಡುವಂಥ, ಹಾಗಾಗಿ ಸ್ವಲ್ಪ ಅವ್ರಿಗೆ ಈಗೋ ಹರ್ಟ್ ಆಗಿದೆ ಅಂತ ಕೂಡ ಹೇಳಬಹುದು. ಸೊ ಯಾರೋ ತುಂಬಾ ದೂರದಲ್ಲಿ ನಿಮ್ಮನ್ನ ನೆನೆಸ್ಕೊಂಡು ಅಳ್ತಾ ಇದ್ದಾರೆ. ಫ್ಯಾಮಿಲಿ ವಿಚಾರ ಇರೋದ್ರಿಂದ ಫ್ಯಾಮಿಲಿ ಒಪ್ಪಿಗೆ ಕೊಡ್ತಾ ಇಲ್ಲ ಅಂತ ಅವರು ಕಮಿಟ್ಮೆಂಟ್ ಇಂದ ದೂರ ಉಳಿದಿರಬಹುದು. ನನಗೆ ಯಾಕೆ ಇಲ್ಲಿ ಇಷ್ಟೊಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅನ್ನೋದು ಕೆಲವರಲ್ಲಿ ಇಲ್ಲ. ಇನ್ನು ಕೆಲವ್ರಿಗೆ ಇದೊಂಥರ ಟೈಮ್ ಪಾಸ್ ಥರ ಆಗೋಗಿದೆ. ಸೊ ಇಷ್ಟ ಬಂದಾಗ ಸಿಗ್ತಾರೆ, ಇಷ್ಟ ಬಂದಾಗ ಸಿಗೋದಿಲ್ಲ, ಆ ಥರ. ಸೊ ಕೆಲವ್ರಿಗೆ ಇದು ಖಂಡಿತವಾಗ್ಲೂ ಒಂದು ರಿಯೂನಿಯನ್ ಎನರ್ಜಿ ಇದೆ, ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಜೊತೆ ಇರ್ತಾರೆ, ಅವರು ನಿಮ್ಮ ಪರ್ಸನನ್ನು ನಿಮ್ಮ ಲೈಫಿಗೆ ತಂದು ಕೊಡ್ತಾರೆ ಅನ್ನುವಂಥದ್ದು ಇದೆ. 90% ಇಲ್ಲಿ ಯಾರ ತಲೆ ತುಂಬ ಬರೀ ಪ್ರೀತಿನೇ ತುಂಬ್ಕೊಂಡಿದ್ದೀರೋ ಓದಿನ ಕಡೆ ಗಮನನ ಕೊಡಿ. ಸೊ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಮತ್ತು ಈಗಿನ ಚಿಕ್ಕ ಚಿಕ್ಕ ಹುಡುಗರು ಒಂದು ಕಾಮಾಸಕ್ತಿಗೆ ಒಳಗಾಗಿ
ಅವರ ದೇಹದ ಭಾಗಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಪೋಷಕರು ಅಥವಾ ಕಾಲೇಜ್ ಅಥವಾ ಸ್ಕೂಲಿನ ಪ್ರಾಂಶುಪಾಲರು ಗಮನ ಕೊಡಬೇಕು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಗಂಡು ಮಕ್ಕಳ ಬಗ್ಗೆ. ದಯವಿಟ್ಟು ಇದೊಂದು ದೊಡ್ಡ ಹಂತಕ್ಕೆ ಹೋಗಿ ತಲುಪಿ ಸಮಾಜ ಹಾಳಾಗಕ್ಕಿಂತ ಮುಂಚೆ ಒಂದು ದೊಡ್ಡ ತೀರ್ಮಾನನ ತಗೊಳ್ಬೇಕು ಅನ್ನುವಂಥದ್ದು. ಎಸ್ಪೆಷಲಿ ಕಾನೂನು ಕೂಡ ಇದರಲ್ಲಿ ಏನಾದರೂ ಒಂದು ನಿರ್ಧಾರನ ತಗೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಓಕೆ ವಿದ್ಯಾರ್ಥಿಗಳೇ, ಓದಿನ ಕಡೆ ಗಮನನ ಕೊಡಿ. ಸೊ ನೋ ಕಾಂಟ್ಯಾಕ್ಟಲ್ಲಿ ಚಿಕ್ಕ ಮಕ್ಕಳೆಲ್ಲ ಕಾಂಟ್ಯಾಕ್ಟ್ ಸಿಗುತ್ತಾ ಅಂತ ಯೋಚನೆ ಮಾಡುವಂಥ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಸೊ ನಿಮ್ಮ ಲವ್ ಲೈಫ್ ಏನಿದೆ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪೂರ್ವಾರ್ಜಿತ ಪುಣ್ಯ ಫಲದ ಫಲವಾಗಿ ತುಂಬ ಆಸಮ್ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರೆ. ಆದರೆ ನೀವು ಅವ್ರನ್ನ ಮ್ಯಾನಿಫೆಸ್ಟ್ ಮಾಡ್ತಿಲ್ಲ ಅಂತ ಇದೆ. ಸೊ ನೀವು ಅವ್ರನ್ನ ಮ್ಯಾನಿಫೆಸ್ಟ್ ಮಾಡಿದಾಗ ಅವರು ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ಕೆಲವರು ಮೇಡಮ್ ತುಂಬ ವರ್ಷ ಆಯಿತು ಬಿಟ್ಟು ಹೋಗಿ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ದೀರಾ. ಅವರು ಬೇರೆಯವ್ರ ಜೊತೆ ಆಲ್ರೆಡಿ ಚೆನ್ನಾಗಿದ್ದಾರೆ. ಸೊ ಯಾಕೆ ವೆಯ್ಟ್ ಮಾಡ್ತೀರಾ, ನೀವು ಲೈಫಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ತುಂಬ ಕಣ್ಣೀರಿನ ಎನರ್ಜಿ ಇಲ್ಲಿ ಯಾರ್ದೋ ಇದೆ. ಸುಮಾರು ಜನ ಇಲ್ಲಿ ಅಳ್ತಾ ಇದ್ದೀರಾ. ಸೊ ರೀಡಿಂಗಲ್ಲಿ ಬಂದಿರೋದ್ರಲ್ಲಿ 70 to 80% ಎಲ್ಲ ಡಿಸಪಾಯಿಂಟಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಬಟ್ ನಥಿಂಗ್ ಟು ವರಿ. ಸೊ ಏನೋ ಒಂದು ಪ್ರೆಗ್ನೆನ್ಸಿ ವಿಚಾರಕ್ಕೂ ಕೆಲವರು ದೂರ ಆಗಿರಬಹುದು, ಅಥವಾ ಹೆಣ್ಮಗು ಅನ್ನುವಂಥ ವಿಚಾರಕ್ಕೆ ದೂರ ಆಗಿದ್ದಾರೆ. ಬಟ್ ನಥಿಂಗ್ ಟು ವರಿ. ಸಿಂಗಲ್ ಆಗಿರೋರಿಗೂ ರಿಯೂನಿಯನ್ ಎನರ್ಜಿ ಇದೆ. ಸಿಂಗಲ್ ಪೇರೆಂಟ್ಸ್ ಆಗಿದ್ರೆ ಅದಕ್ಕೂ ರಿಯೂನಿಯನ್ ಎನರ್ಜಿ ಇದೆ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಇಂದ ದೂರ ಆಗಿದ್ರೆ ಅದಕ್ಕೂ ಕೂಡ ರಿಯೂನಿಯನ್ ಎನರ್ಜಿ ಇದೆ. ಥರ್ಡ್ ಬಾಡಿ ಸಿಚುವೇಶನ್ ಮಾತ್ರ ಇಲ್ಲಿ ರಿಯೂನಿಯನ್ ಎನರ್ಜಿ ಇಲ್ಲ. ಸೊ ಥರ್ಡ್ ಬಾಡಿ ಸಿಚುವೇಶನ್ ಅಲ್ಲಿ ಎಲ್ರಿಗೂ ಅಲ್ಲ, ಕೆಲವರಿಗೆ. ಕೆಲವರಿಗೆ ಅವರು ಮುಂದಿನ ಯಾವುದೋ ಒಂದು ಹಬ್ಬ ನಡೆಯುತ್ತೆ ನಿಮ್ಮೂರಲ್ಲಿ. ಸೊ ಆವಾಗ ಬರುವಂಥ ಸಾಧ್ಯತೆ ಇದೆ. ಸೊ ಫಾರ್ಚುನೇಟ್ಲಿ ಏನಾಗುತ್ತೋ ಆವಾಗ ನೋಡ್ಕೊಳ್ಳಿ. ಸೊ ಈಗ 99% ಏನೋ ಒಂದು ನಿಮ್ಗೆಲ್ಲರಿಗೂ ರಿಯೂನಿಯನ್ ಎನರ್ಜಿನೇ ಇದೆ. ಸೊ ಇಲ್ಲಿ ಫಿಶಸ್ ಕೂಡ ರಿಯೂನಿಯನ್ ಆಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಫಿಶ್ ಅಕ್ವೇರಿಯಂ ಏನೋ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಯಾರೋ ನಿಮ್ಮಿಂದ ದೂರ ಆಗಿ ತುಂಬಾ ಬೇಜಾರಾಗಿದೆ ನಿಮ್ಗೆ ಅಂತ ಗೊತ್ತಾಗಿ ವಿಶೇಷವಾಗಿ ಒಂದು ಸರ್ಪ್ರೈಸ್ ತಗೊಂಡು ಬರ್ತಾ ಇದ್ದಾರೆ. ನಿಮ್ಗೆ ತುಂಬಾ ಇಷ್ಟ ಆಗೋದನ್ನ ಏನೋ ಕೊಡ್ತಾರೆ ಅನ್ನುವಂಥದ್ದು. ಇನ್ನೊಂದು ಗಾಡಿ ಕೂಡ ಗಿಫ್ಟ್ ಕೊಡಬಹುದು. ಇನ್ನೊಂದೇನೋ ನಿಮ್ಗೆ ತುಂಬಾ ಖುಷಿ ಕೊಡುವಂಥದ್ದು. ಕೆಲವರು ತುಂಬಾ ಓವರ್ ವೆಯ್ಟ್ ಆಗಿದ್ದೀರಾ ಅಂದ್ಬಿಟ್ಟು ಬೈದಿದ್ದೀರಾ ಯಾರನ್ನು. ಸೊ ಹಾಗಾಗಿ ಅವರು ವೆಯ್ಟ್ ಲಾಸ್ ಮಾಡ್ಕೊಂಡು ನಿಮ್ಮ ಮುಂದೆ ಬರುವಂತ ಯೋಚನೆಯಲ್ಲಿ ಇದ್ದಾರೆ. ಕೆಲವರು ನಿಮ್ಮನ್ನ ಹಾರ್ಟ್ ಬಲೂನ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದಾರೆ. ಕೆಲವರು ನೀವು ಇಷ್ಟಪಡುವಂತ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದಾರೆ. ಕೆಲವರು ನಿಮ್ಗೆ ಬಟರ್ಫ್ಲೈಗೆ ಸಂಬಂಧಪಟ್ಟಂಥದ್ದು ಏನೋ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ರಲ್ಲಿ ಇದ್ದಾರೆ. ಸೊ ರಿಯೂನಿಯನ್ ಏನಿದೆ ಒಂದು ಸರ್ಪ್ರೈಸಿಂಗ್ ಆಗಿ ಇದೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪರ್ಸನ್ ಎಸ್ಪೆಷಲಿ ನಿಮ್ಮ ಬಾಸ್ ಆಗಿದ್ರೆ ಅವರು ನಿಮ್ಗೆ ರಿಯೂನಿಯನ್ನ ಒಂದು ಬೊಕ್ಕೆ ಕೊಟ್ಬಿಟ್ಟು ಒಂದ್ ಸ್ವಲ್ಪ ಹತ್ಕೊಂಡು ನಿಮ್ಮ ಹತ್ರ ಏನೋ ಕನ್ಫೆಷನ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಆ ರೀತಿ ರಿಯೂನಿಯನ್ ಇದೆ. ಅದೋ ಒಂದು ಹೋಟೆಲ್ ಕಮ್ ಪಾರ್ಕ್ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿ ನಿಮ್ಗೆ ಒಂದು ಬೊಕ್ಕೆ ಕೊಟ್ಬಿಟ್ಟು ತಮ್ಮ ಮನ್ಸಿನ ಮಾತನ್ನ ಹೇಳ್ತಾರೆ, ತುಂಬಾ ಹತ್ತು ಬಿಡ್ತಾರೆ ಅನ್ನುವಂಥದ್ದು ಇದೆ. ಸೊ ನೀವು ಅದನ್ನ ಕೇಳಿ ಅಳ್ತೀರಾ. ಸೊ ಒಂದು ಕಣ್ಣೀರಿನ ರಿಯೂನಿಯನ್ ಕೂಡ ಇಲ್ಲಿ ಇದೆ. ಇದು ನೀನ್ ಹಿಡಿಯೋದಕ್ಕಾಗೋದಿಲ್ಲ. ಬಟ್ ಇದು ಇನ್ನೊಂದು ಸ್ವಲ್ಪ ಉರಿಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಇನ್ನೊಮ್ಮೆ ಬೆಳಗುವ. ಮೇಡಮ್ ನಮ್ಮ ಬಗ್ಗೆ ಹೇಳಿ ಅಂತ ಹೇಳಿದರೆ ನಿಮ್ಮ ಬಗ್ಗೆ ಏನು ಹೇಳೋದು. ಸೊ ಯಥಾ ರಾಜ ತಥಾ ಪ್ರಜಾ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಭಾವನೆಗಳೇ ನಿಮಗೆ ಹೆವಿ ಆಗತ್ತೆ ಅನ್ನುವಂಥದ್ದು. ಆಂಜನೇಯನಲ್ಲಿ ಪ್ರಾರ್ಥನೆ ಇಟ್ಟಿದ್ದೆ, ಬಟ್ ಆಗ್ಲಿಲ್ವಾ ಅದು ಅಂದ್ರೆ
ತುಂಬಾ ಮೈಂಡ್ ಗೇಮ್‌ಗಳು ಇದೆ ನಿಮ್ಮ ಹರಕೆಯಲ್ಲಿ. ಸೊ, ಹಾಗಾಗಿ ನೀವು ಕೇಳ್ಕೊಂಡಿದ್ದು ಆಗ್ಬಾರ್ದು ಅಂತ ಕೂಡ ಒಂದಷ್ಟು ಜನ ಅದೇ ದಿನ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಸೊ, ಹಾಗಾಗಿ ಅದೊಂದು ರಹಸ್ಯವಾಗಿ ಇದೆ ಅನ್ನುವಂಥದ್ದು ಇದೆ. ಬಟ್ ಸಾಧ್ಯತೆ ಇದೆ ರಿಯೂನಿಯನ್ ಆಗುವಂಥದ್ದು, ಮ್ಯಾರೇಜ್ ಆಗುವಂಥದ್ದು. ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಸರ್ಪ್ರೈಸಸ್ ಬಿಗ್ ಬಿಗ್ ಸರ್ಪ್ರೈಸಸ್ ಇದೆ. ಸೊ, ಎಲ್ಲದಕ್ಕೂ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳ್ದಂಗೆ ಎಸ್ಪೆಷಲಿ ಗಂಡು ಮಕ್ಕಳು ವಿದ್ಯಾರ್ಥಿಗಳು ಏನಿದ್ದಾರೆ 4ನೇ ಕ್ಲಾಸ್ 5ನೇ ಕ್ಲಾಸ್ ಈಗಂತೂ ಕೆಲವು ವಿಡಿಯೋಸ್ ಅಂತೂ ಹುಟ್ಟಿದ ಮಕ್ಕಳಿಂದಾನೇ ಆ ಒಂದು ಕಾಮುಕರಾಗಿ ಹುಟ್ಟುಬಿಟ್ರೇನೋ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಓಕೆ, ಸೊ ಕಾಮ ಜೀವನದ ಒಂದು ಭಾಗ, ಆದ್ರೆ ಕಾಮನೇ ಜೀವನ ಅಲ್ಲ. ಯಾವ್ಯಾವ ವಯಸ್ಸಿಗೆ ಏನೇನಾಗಬೇಕು ಅದಾಗಬೇಕು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಅಷ್ಟೇ ಗಮನನ ಕೊಡಬೇಕು. ಇದು ಮಿತಿ ಮೀರಿದ್ರೆ ನಾನೇ ಒಂದು ಹೀಲಿಂಗ್ ಆಗಿ ಬಿಟ್ಬಿಡ್ತೀನಿ ಅಷ್ಟೇನೆ. ಅಷ್ಟು ಸಿಟ್ಟು ಬಂದಿದೆ ನನಗೆ. ಓದೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಮನೆಯ ಗಂಡು ಮಕ್ಕಳಾಗಿರ್ಲಿ ಹೆಣ್ಣು ಮಕ್ಕಳಾಗಿರ್ಲಿ ಅವರನ್ನ ಹಿಡಿತದಲ್ಲಿ ಸಾಕಿ. ನಿಮ್ಮ ತಂದೆ ತಾಯಿ ನಿಮ್ಮನ್ನ ಹೇಗ್ ಸಾಕಿದ್ರು ನಿಮಗೆ ನೆನಪಿಲ್ವಾ? ನಿಮ್ಮ ಮಕ್ಕಳನ್ನ ಹಾಗೆ ಹಿಡಿತದಲ್ಲಿ ಸಾಕಿ. ಹಿಂದಿನ ಕಾಲದಲ್ಲಿ ನಾವೆಲ್ಲ ಒಳ್ಳೆ ಮಕ್ಕಳಾಗಿದ್ದವು. ಈಗಿನ ಮಕ್ಕಳು ಕೆಟ್ಟೋರು ಅಂತ ಹೇಳಲ್ಲ, ಆದ್ರೆ ಕಾಮಾಸಕ್ತಿ ಜಾಸ್ತಿ ಆಗಿದೆ. ಅದಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದರಿಂದ ಮುಂದೆ ತುಂಬಾ ಕೆಟ್ಟ ಕೆಟ್ಟ ರೀತಿಯ ಪ್ರಯೋಗಗಳು ಆಗುತ್ತೆ. ಅವರ ದೇಹದ ಭಾಗಗಳ ಮೇಲೆಲ್ಲ ಅವರು ತೊಂದರೆಗಳನ್ನ ಮಾಡ್ಕೊಳ್ತಾರೆ. ಅದ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ ಜೀವನ ನಿಮ್ ಇಷ್ಟ, ನಿಮ್ ಮಕ್ಕಳು ನಿಮ್ ಇಷ್ಟ. ಸಮಾಜಕ್ಕೆ ಉತ್ತಮ ಕೊಡುಗೆಗಳೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅದನ್ನ ನೆನಪಲ್ಲಿಟ್ಕೊಳ್ಳಿ. ಸಮಾಜದ ಬಗ್ಗೆ ನಿಮ್ಗೆ ಗೌರವ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಮನೆ ಮಕ್ಕಳ ಬಗ್ಗೆ ಗೌರವನ ಇಟ್ಕೊಳ್ಳಿ. ನೀವೇನಾದ್ರೂ ಇದನ್ನ ನೋಡ್ತಾ ಇದ್ರೆ ಓದೋದ್ರ ಕಡೆ ಗಮನ ಕೊಡಿ. ನಂಗೆ ಗೊತ್ತು ತುಂಬಾ ಮಕ್ಕಳ ಎನರ್ಜಿ ಬಂತು ಇಲ್ಲಿ. ಓದೋದ್ರ ಕಡೆ ಗಮನನ ಕೊಡಿ. ತಲೆಗೆಡ್ಸ್ಕೊಂಬೇಡಿ. ನೀವು ದೊಡ್ಡವರಾದ್ಮೇಲೆ ನಿಮ್ಗೆ ಒಬ್ರಲ್ಲ 10 ಜನನ್ ಬೇಕಾದ್ರೂ ನೀವು ಲವ್ ಮಾಡಿ, ಅವಾಗ ಏನು ಪ್ರಾಬ್ಲಮ್ ಇರಲ್ಲ. ಈಗ ಓದಿನ ಕಡೆ ಗಮನನ ಕೊಡಿ. ಜೊತೆಗೆ ಇನ್ನೊಂದಷ್ಟು ಹತ್ಯಾಕಾಂಡಗಳು ಅಲ್ಲಲ್ಲಿ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ. ಸೊ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.